ಶ್ರೀನಿಧಿ ಹೊಳ್ಳ ಅಂತ. ನಾನು ಈಗ ಪ್ರೊಫೆಷ್ನಲ್ ಯಕ್ಷಗಾನ ಆರ್ಟಿಸ್ಟು. ಕಳೆದ ಒಂದು 18-20 ವರ್ಷದಿಂದ ಯಕ್ಷಗಾನ ಅಭ್ಯಾಸ ಮಾಡ್ಕೊಳ್ತಾ, ಒಂದಷ್ಟು ಶಿಷ್ಯ ವೃಂದವನ್ನು ಕಲೆಕ್ಟ್ ಮಾಡ್ಕೊಳ್ತಾ, ಅವರಿಗೆ ಹೇಳ್ಕೊಡ್ತಾ, ಇವತ್ತು ಇದೊಂದು ನಮ್ಮ 8ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡಿದ್ದೇವೆ ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಸೊ ಯಕ್ಷಗಾನದ ಬಗ್ಗೆ ಹೇಳಿದರೆ, ಮೊದಲಾಗಿ ನನಗೆ ಯಕ್ಷಗಾನವನ್ನು ಇಷ್ಟಪಟ್ಟು ಕಲಿತವನು ನಾನು ಇವಾಗ ಅಲ್ಲ. ಈ ಕಾಲೇಜು ಸ್ಕೂಲಿಗೆಲ್ಲ ಮಕ್ಕಳು ಬಂಕ್ ಹಾಕ್ದಂಗೆ ನಾನು ರಜಾ ಆಗ್ತಿದ್ದವನು. ಆದರೆ ಆ ಯಕ್ಷಗಾನವೇ ನನ್ನನ್ನು ಸೆಳೆತ ಮಾಡಿದ ಹಾಗೆ ಅದೇ ನನ್ನನ್ನು ಎಳೆದುಕೊಂಡು ನಾನು ಸೆಕೆಂಡ್ PU ಮುಗಿಸಿ ಅದಾದ ನಂತರ ಪೂರ್ತಿ ಯಕ್ಷಗಾನ ಕೇಳಿದೆ. ಈಗ ನಿರಂತರವಾಗಿ ಒಂದು 8 ವರ್ಷದಿಂದ ಈ ಸಂಸ್ಥೆಯನ್ನು ಕಟ್ಟಿ ಅದರ ದೇಶದಲ್ಲಿ ಹಲವು ಬೇರೆ ಬೇರೆ ಜಾಗಗಳಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ನೀಡ್ತಾ ಇದ್ದೇವೆ. ಹಾಗೆ ಯಕ್ಷಶ್ರೀ ಕಲಾವೃಂದದ ಬಗ್ಗೆ ಹೇಳೋದಾದರೆ ಸರಿಸುಮಾರು ಒಂದು 40ರಿಂದ 45 ಪರ್ಮನೆಂಟ್ ಕಲಾವಿದರಿದ್ದಾರೆ. ಹಾಗೆ ಹೆಚ್ಚಿನ ಕಲಾವಿದರನ್ನು ನಾವು ಆಚೆಯಿಂದ ಕರೆಸಿಯೋ ಕಾರ್ಯಕ್ರಮವನ್ನು ಮಾಡ್ತೇವೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಹೇಳಬೇಕು ಅಂತಂದರೆ, ಹೊಸತನ ಎಲ್ಲರಿಗೂ ಬೇಕು, ಅದು ಈಗ ಹೆಚ್ಚಾಗಿದೆ, ಎಲ್ಲರಲ್ಲೂ ಹೊಸತನ ಬಂದಿದೆ, ನನ್ನಲ್ಲೂ ಇದೆ. ಆದರೆ ಹಳೆತನನೂ ಬಿಡಬಾರ್ದು ಅನ್ನೋ ಚಟನೂ ಇದೆ ನಮ್ಮಲ್ಲಿ. ಅದು ನಮ್ಮ ಗುರುಗಳು ಕೊಟ್ಟಂಥ ಕಾಣಿಕೆ ಭಿಕ್ಷೆ ಅಂತ ಹೇಳ್ಬೋದು. ಸೊ ಹಳೆತನದ್ದು ಅಂತ ನಾವು ಈಗ ಪೂರ್ವರಂಗ, ಇದು ಇತ್ತೀಚೆಗೆ ಎಲ್ಲ ಕಡೆ ಕಡಿಮೆ ಆಗಿದೆ, ಇಲ್ಲವೇ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ತುಂಬ ಕಡಿಮೆ ಆಗಿದೆ. ಆ ಕಡಿಮೆ ಆಗಿದ್ದನ್ನು ಹೆಚ್ಚು ಮಾಡೋಕ್ಕೆ ನಮ್ಮ ಸಂಸ್ಥೆಯಿಂದ ಒಂದು ಪ್ರಯತ್ನ ಅಂತ ನಾನು ಕಲಿತಂತಹ ಪೂರ್ವರಂಗ ಅಥವಾ ಅಭಿಮನ್ಯು ಕಾಳಗ ಅನ್ನೋ ಏನೋ ಒಂದು ಪ್ರಸಂಗ ಮಾಡಿದ್ವಿ. ಅದನ್ನು ಹಳೆಯ ಶೈಲಿಯಲ್ಲಿಯೇ, ಸಾಂಪ್ರದಾಯಿಕ ಶೈಲಿಯಲ್ಲಿ ಆದಷ್ಟು ಅದಕ್ಕೆ ನ್ಯಾಯ ಒದಗಿಸಂತ ಹೇಳ್ಕೊಟ್ಟಿದ್ವಿ. ಅದನ್ನೇ ಈಗ ಮಕ್ಕಳು ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಈಗ ದ್ರೌಪದಿ ಪ್ರತಾಪ, ಹಾಗೆ ದಕ್ಷಯಜ್ಞ ಅಂತ, ಅದರಲ್ಲಿ ಯಕ್ಷಗಾನದಲ್ಲೇ ಬಹಳ ಹೆಸರಾಂತ ಕಲಾವಿದರು, ಯಕ್ಷಚಂದ್ರಿಕೆ ಅಂತಲೇ ಅವರು ಪ್ರಖ್ಯಾತಿಗೊಂಡಿರುವಂಥವ್ರು ಶಶಿಕಾಂತ್ ಶೆಟ್ಟಿ. ಇನ್ನೇನು ಈಗ ಮಂಗಳೂರಿಂದ ಆನ್ ದ ವೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಕಾರ್ಯಕ್ರಮ ಮಾಡಲಿಕ್ಕೆ. ಹಾಗೆ 5ರಿಂದ 6 ಸಭಾ ಕಾರ್ಯಕ್ರಮ ಇದೆ. ಸೊ ಇದು ನಮ್ಮ ಪರಿಚಯ. ಹಾಗೆ ಯಕ್ಷಶ್ರೀ ಕಲಾವೃಂದದ 8ನೇ ವರ್ಷ. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಯಾರೆಲ್ಲ ಭಾಗಿಯಾಗಿರ್ತಾರೆ? ಸರ್, ಭಾಗಿಯಾಗಿರ್ತಾರೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ. ನಮಗೆ ಹೆಚ್ಚಾಗಿ ಭಾಗಿಯಾಗಿರೋದು ಪೇರೆಂಟ್ಸ್ಗಳೇ, ಮಕ್ಕಳ ತಂದೆ ತಾಯಿಯಂದಿರೋ ಅಥವಾ ಈ ಸಪೋರ್ಟ್ ಸಿಸ್ಟಮ್ ಅಂತ ಏನಂತಾರೋ ಅದು ಅವ್ರುಗಳು. ಅಧ್ಯಕ್ಷರಾಗಿ ಅಥವಾ ಈಗ ಸಭಾ ಕಾರ್ಯಕ್ರಮಕ್ಕೆ ಬರೋರು ಅಂತ ಹೇಳಿದರೆ ನೀವಿಲ್ಲೇ ತಲ್ಲೂರು ಶಿವರಾಮ್ ಶೆಟ್ಟರು, ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಇದಕ್ಕೆ. ಸೊ ಅವರು ಬರ್ತಾಯಿದ್ದಾರೆ ಈಗ 5 ಗಂಟೆಗೆ. 5ರಿಂದ 6 ಸಭಾ ಕಾರ್ಯಕ್ರಮ. ಹಾಗೆಯೇ ಪ್ರಖ್ಯಾತ ಡೈರೆಕ್ಟರ್ ಆದಂತಹ ಕಾಸರವಳ್ಳಿಯವರು, ಗಿರೀಶ್ ಕಾಸರವಳ್ಳಿ ಅವರ ಸೊಸೆ ವಂದನಾ ಸುಪ್ರಿಯಾ ಕಾಸರವಳ್ಳಿ ಅಂತ ಒಡಿಸ್ಸಿ ಆರ್ಟಿಸ್ಟ್ ಅವರು, ಆಕೆ ನನ್ನ ಪರಿಚಯ ಅಷ್ಟೇ. ಅವರು ಬರ್ತಾಯಿದ್ದಾರೆ. ಅದು ಅಲ್ಲದೆ ಯಕ್ಷಗಾನದ ಸಾಹಿತಿಗಳು, ಯಕ್ಷಗಾನದ ಬಗ್ಗೆ ಸಾಹಿತ್ಯ ಸುಮಾರು ಬರೆದಿರೋ ಅಂಥವ್ರು, ಆಮೇಲೆ ಯಕ್ಷಗಾನದಲ್ಲಿ ಕುಣಿತ ಅಲ್ಲದೆ ಇದ್ದರೂ ಅದರ ಬಗ್ಗೆ ಆಳವಾಗಿ ಅದನ್ನು ವಿಷಯವನ್ನು ತಿಳಿದುಕೊಂಡಂಥವರಾದಂಥ ಆನಂದರಾಮ್ ಉಪಾಧ್ಯಾಯರು ಬರ್ತಾಯಿದ್ದಾರೆ. ಅಷ್ಟೇ ಅಲ್ಲದೆ ಹೋಟೆಲ್ ಮ್ಯಾನೇಜ್ಮೆಂಟ್, ಹೋಟೆಲ್ ಇದರದ್ದು ಗೌರವ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಹೆಬ್ಬಾರರು ಬರ್ತಾಯಿದ್ದಾರೆ. ಆಮೇಲೆ ಕೆಂಚನೂರು ಶಂಕರ ಅಂತ, ಇವರು ಆ್ಯಕ್ಚುಲಾಗಿ ರವೀಂದ್ರ ಕಲಾಕ್ಷೇತ್ರ ತುಂಬ ಫೇಮಸ್. ಅವರು ತುಂಬ ಯಕ್ಷಗಾನ ಕಲಾವಿದರಿಗೆ ಪೋಷಣೆ ಅಂತ ನಾವು ಮಾಡೋಂಥ ಪೋಷಕರು. ಸೊ ಇವರಿಷ್ಟು ಜನ ಅಧ್ಯಕ್ಷರಾಗಿ ಬರ್ತಾಯಿದ್ದಾರೆ ಅತಿಥಿಯಾಗಿ. ಅಷ್ಟು ಅಲ್ಲದೆ ನಮ್ಮ ಈ 8ನೇ ವರ್ಷದ ಏನು ಕೂಸು, ಕನಸಿನ ಕೂಸು ಅಂತೀವಿ, ಇದನ್ನು ನಾವು ನಿಜವಾಗಿ ಇಟ್ಕೊಂಡಿದ್ದಿದ್ದೆ ಈ ಮಕ್ಕಳಿಗೆಲ್ಲ ಒಂದು ಹೊಸ ಆಯಾಮ ಬರಲಿ, ಇವರನ್ನು ಇಲ್ಲಿ ಜನ ನೋಡಿ ಮತ್ತೆ ಇನ್ನೊಂದಷ್ಟು ಕಡೆ ಕರೆದು ಯಕ್ಷಗಾನ ಇನ್ನೊಂದಷ್ಟು ಕಡೆ ಹರಡಿ. ಯಾಕಂದರೆ ನಿಜವಾಗಿ ಕರ್ನಾಟಕದ ಒಂದು ಪರಿಶುದ್ಧ ಕಲೆ ಅಂದರೆ ಇದು ಯಕ್ಷಗಾನ. ಇದು ನಾವು ಮಾಡ್ತಾಯಿದ್ದೀನಿ ಅಂತ ಹೇಳೋದಲ್ಲ, ಕರ್ನಾಟಕದ ಒಂದು ಟ್ರೆಡಿಷ್ನಲ್ ಆರ್ಟ್ ಫಾರ್ಮು ಯಕ್ಷಗಾನ. ಸೊ ಅದನ್ನೆಲ್ಲ ನೋಡಲಿ ಅನ್ನೋದು. ಅದರೊಂದಿಗೆ ನನ್ನ ಗುರುಗಳು, ಹಾಗೆ ನಮ್ಮ ತಾಯಿಯ ಗುರುಗಳು, ಅವ್ರು ನನಗೂ ಗುರುಗಳೇ, ಶ್ರೀನಿವಾಸ ಶಾಸ್ತ್ರಾಂದರು ಹಾಗೆ ಕೃಷ್ಣಮೂರ್ತಿ ತುಂಗರು, ಅವರಿಗೊಂದು ಗೌರವ ಗುರುನಮನ ಇದೆ. ಅದರೊಟ್ಟಿಗೆ ಯಕ್ಷಗಾನ, ಆಗಲೇ ಹೇಳಿದಾಗ ಶಶಿಕಾಂತ್ ಶೆಟ್ಟಿ ಅಂತ, ಅವರಿಗೊಂದು ಸನ್ಮಾನ. ಯಕ್ಷಗಾನದಲ್ಲಿ ಅವರ ಸಾಧನೆ ಅಪಾರ ಅನ್ನೋ ಕಾರಣಕ್ಕೆ. ಇದರೊಂದಿಗೆ ಕೊನೆಯದಾಗಿ ನಿಜವಾಗಿ ನಾವು ಎಷ್ಟೊಂದು ಜನ ಕೆಳಗೆ ವರ್ಕ್ ಮಾಡೋರನ್ನ ಮರ್ತೋಗ್ತೀವಿ. ಎಲ್ಲ ಆಚೆ ನಮಗೆ ಎಷ್ಟು ಚೆಂದ ಕಾಣ್ತಾರೆ ಅದನ್ನೇ ನೋಡೋಕ್ಕೆ ಬಯಸ್ತೀವಿ, ಅದನ್ನೇ ಇಷ್ಟಪಡ್ತೀವಿ. ಫಾರ್ ಎ ಚೇಂಜ್ ನಮಗೆ ಕೆಳಗಿನ ಸ್ವಲ್ಪ ಜಾಸ್ತಿ ಕಾಣುತ್ತೆ. ಯಾಕಂದ್ರೆ ನಾವು ಅಲ್ಲಿಂದಲೇ ಬಂದಿರೋದ್ರಿಂದ ಯಕ್ಷಗಾನದಲ್ಲಿ ನಾವೆಷ್ಟು ವೇಷವನ್ನು ಹಾಕಿ ಚೆಂದ ಕಾಣ್ತೀವೋ ಅಷ್ಟು ವೇಷನ ತಯಾರಿ ಮಾಡಿ ಹೆಸರೇ ತಗೊಳ್ಳೋಕ್ಕೆ ಇಚ್ಛೆ ಪಡದೇ ಇರುವಂಥ ಗಣೇಶ ಜೋಗಿ ಅಂತ,
ಅವರು ಸಹ ಇವತ್ತು ನಮ್ಮ ಊರವ ಅತಿಥಿ, ಅದು ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಅವರು ಊರಿಂದ ಬರ್ತಾ ಇದ್ದಾರೆ, ಆನ್ ದ ವೇ ಇದ್ದಾರೆ. ಸೊ ನಮ್ಮ ಮಕ್ಕಳು ಹಾಕುವ ಅಷ್ಟೂ ವೇಷದ ಸಾಮಾನು ಕಾಸ್ಟ್ಯೂಮನ್ನು ಅವರೇ ತಯಾರು ಮಾಡಿ ಕೊಟ್ಟಿದ್ದಾರೆ 99%. ಅದರೊಟ್ಟಿಗೆ ಇವತ್ತು ಮಕ್ಕಳಿಗೆಲ್ಲ ಗೆಜ್ಜೆ ವಿತರಣೆ ಇದೆ, ಅದೆಲ್ಲವನ್ನು ಅವರು ಈಗ ಊರಿಂದ ತಗೊಂಡು ಬರ್ತಾ ಇದ್ದಾರೆ. ಸೊ ಗಣೇಶ ಜೋಗಿ ಅಂತ ಅವರಿಗೊಂದು ಸನ್ಮಾನ. ತಮ್ಮ ಪರಿಚಯ ಹೇಳ್ಬೋದು ಸರ್. ಯಾರ್ದು? ತಮ್ಮ ಪರಿಚಯ. ಸರ್ ಅದೇ, ನಾನು ಶ್ರೀನಿಧಿ ಹೊಳ್ಳ ಅಂತ. ಈಗ ಅದೇ 18-20 ವರ್ಷದಿಂದ ಯಕ್ಷಗಾನವನ್ನು ಮಾಡ್ತಾ ಇದ್ದೀನಿ. ಒಂದು 10-15 ವರ್ಷ ನಾನು ನಮ್ಮ ಗುರುಗಳ ಹತ್ರ ನಿರಂತರವಾಗಿ ಕಲಿತಾ ಇದ್ದೆ ಯಕ್ಷಗಾನವನ್ನು. ಇದರ ಮುಂಚೆ ಒಂದು 3 ವರ್ಷ ನಾನು ಭರತನಾಟ್ಯವನ್ನು ಮಾಡ್ತಾಯಿದ್ದೆ, ಶ್ರೀ ಸತೀಶ್ ಬಾಬು ಅಂತ. ಅದು ಬಿಟ್ಟರೆ ನಿಜವಾಗಿ ನನ್ನ ತಾಯಿ ನಾನು ಇಬ್ಬರೇ ನಮ್ಮ ಕುಟುಂಬದಲ್ಲಿ ಯಕ್ಷಗಾನ ಕಲಾವಿದರು ಅಂತ. ಆದರೆ ನಾನು ಫಸ್ಟ್ ಸೇರಿದ ಮೇಲೆ ನಮ್ಮ ತಾಯಿ ಸೇರಿದ್ದು, ಇದು ಹಾಸ್ಯ ಹೇಳಬೇಕಾದ್ರೆ. ಯಾಕಂದರೆ ನಮ್ಮನ್ನು ಶಾಲೆಗೆ ಸೇರಿಸಿ ನಾವು ರಜೆ ಹಾಕಿದಾಗ ಅವರು ಶಾಲೆಗೆ ಸೇರಿಕೊಂಡು ಯಕ್ಷಗಾನವನ್ನು ಕಲಿತಾ, ಅವರ ಆಫ್ಟರ್ 30 ವರ್ಷ ಆದಮೇಲೆ ಅವ್ರು ಯಕ್ಷಗಾನವನ್ನು ಮಾಡಿ, ಈಗ ನಮ್ಮ ತಾಯಿಗೆ ಆ್ಯಕ್ಚುಲಾಗಿ 53 ವರ್ಷ, ಈಗಲೂ ಯಕ್ಷಗಾನವನ್ನು ಮಾಡ್ತಾರೆ. ಒಂದು 6 ಆಪ್ರೇಷನ್ ಆಗಿದೆ ಅವರಿಗೆ. ಈಗ ಮೊನ್ನೆ ಹೋದ ವರ್ಷ ಸ್ಟ್ರೋಕ್ ಆಗಿದೆ, ಮತ್ತು ಕಿಡ್ನಿ 2 ಇನ್ಫೆಕ್ಟ್ ಆಗಿ ಕಿಡ್ನಿ ಸ್ಟಂಟ್ ಹಾಕಿದ್ದಾರೆ. ಇವತ್ತು ಒಂದು ವೇಷ ಮಾಡೋಕ್ಕೆ ಈಗ ರೆಡಿ ಇದ್ದಾರೆ, ಮಾಡ್ತಾರೆ ವೇಷನ. ಸೊ ಅವರೇ ನಮಗೆ ಸ್ಫೂರ್ತಿ, ಧೈರ್ಯ ಎಲ್ಲವೂ. ಸೊ ಲತಾ ಹೊಳ್ಳ ಅಂತ, ಇದಿಷ್ಟು ನಮ್ಮ ಪರಿಚಯ. ಥ್ಯಾಂಕ್ ಯು ಸರ್.